ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ. ಇದು ಕಿಟಕಿ ನೋಡ್ರಿ, ಸ್ವಲ್ಪ ಆ ಕಡೆ ನಾವು ಇದನ್ನು ಬಡಿಸೀವ್ರಿ, ಅದನ್ನು ಜಾಲ್ರಿ ಅಂತದ ಸೊಳ್ಳಿ ಪಳ್ಳಿ ಎಲ್ಲ ಬರಬಾರ್ದು ಅಂತ ಅನ್ನೋದಕ್ಕೆ ಹೊರಗಿಂತ ಬಡಿಸ್ಬಿಟ್ಟಿವ್ರಿ ಅದನ್ನು. ಆಮೇಲೆ ಕಡೆ ಇಲ್ಲಿ ಚಾಯ್ ಕಿಟ್ಟಿನಿ, ಒಂದು ಸ್ವಲ್ಪ ಈ ಕಡೆ ನೀರು ಬಿಸಿ ಮಾಡ್ಕೊಂಬಿಡ್ತೀನಿ ರೀ ಕುಡಿಯೋಕೆ. ಹರ್ಷಿಯಾ, ಇದು ರಜಾದೊಳಗೆ ಇದನ್ನು ಕೊಟ್ಟಿಲ್ಲಮ್ಮ ನಿನಗೆ ಹೋಮ್ವರ್ಕ್ ಕೊಟ್ಟಾರ? ಒಬ್ರು ನಂದಿನಿ ಅನ್ನೋರು ಕಮೆಂಟ್ ಮಾಡ್ಯಾರಮ್ಮ, ಇದು ಹೋಮ್ವರ್ಕ್ ಕೊಟ್ಟಾರ ರಜೆಯದೊಳಗೆ ಹರ್ಷಿಯಾಗ ಅಂತ ಅಂದ ಕೊಟ್ಟಾರ. ಮಾಡ್ಕೊಳಕತ್ತೀಯ? ಪೇಂಟ್ ಹಚ್ಚೋದ್ರಿಂದ ಮಾಡಿಲ್ಲ, ಯಾಕಂದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಐತಿ ಇವತ್ತು. ನೋಡ್ರಿ ಮಾರಿಪಗಂತೂ ಕೈಕಾಲು ಅಷ್ಟು ನುಸಾಕತ್ತಾವ. ಒಂದು ಸಾಗರ್ ಅಂತ ಕಮೆಂಟ್ನ ಹೆಸ್ರಮ್ಮ, ಸ್ಟಿಕ್ಕರ್ ತೊಗೊಂಬಿದ್ರಲ್ಲ ಅಂಟಿಸಿಲ್ಲಲ್ಲ ಅನ್ನಕತ್ತಾರಿಪ್ಪ. ಅಂಟಿಸ್ತೀಯ? ನಾವು ಆ ಕಡೆ ಗ್ಯಾಸ್ ಇಡ್ಲಿಲ್ರಿಪ್ಪ, ಎಲ್ಲ ಒಗ್ಗರಣೆ ಕೊಟ್ಟಿದ್ದು ಎಲ್ಲ ಗಾಡಿ ಮೇಲೆ ಕುತ್ಕೊಂಡ್ಬಿಡ್ತಿತ್ತು, ಹಂಗಾಗಿ ಈ ಕಡೆ ಸರ್ಸ್ಕೊಂಡ್ಬಿಟ್ಟಿವ್ರಿ ಗ್ಯಾಸನ್ನ. ಇದು ಹಿಡಿದೈತಿ ಇಲ್ಲ ನೋಡಿ ನಮ್ಮ ಗಾಡಿಗೆ, ಮತ್ತೆಲ್ಲ ಕಿತ್ಕೊಂಡ್ ಬರಬಾರ್ದಮ್ಮ. ಅದು ಕೆಳಗಿಂತನ ಹಚ್ಚಿಬಿಡು, ಕೆಳಗಿಂತನ ಹಚ್ತಾರ ನಾವು ಅದಿಲ್ಲ ಅದನ್ನ. ನೋಡಿ ನಿಂತ್ರ ಹಚ್ಚ, ನಿಂದ್ರಿಲ್ಲ ಅಂತ ಹೇಳಿದ್ರೆ ಬೇಡಮ್ಮ, ಮತ್ತೆಲ್ಲ ಕೂಡ ಪೇಂಟ್ ಸಮೇತ ಕಿತ್ಕೊಂಬಂತಂದ್ರೆ ಅಂಟಿಸಿದ್ವಿ ನೋಡ್ರಿಪ್ಪ. ನಮ್ಮ ಮರಿಪ್ಪ ಕರೆಕ್ಟ್ ಆಯ್ತು, ತೊಗೊಳಕ್ಕೆ ಬರಲಿಲ್ಲ ಇದನ್ನು ಇಲ್ಲಿ. ಹಾಂ ನೋಡೋದು ಇರ್ಲಿ ಬಿಡ, ಚಂದ ಆಗ್ತಾವ ಈಗದು ಅದಿಲ್ಲ. 2 ದಿನ ಪೇಂಟ್ ಹಚ್ಚೋಗಂದ್ರೆ ಬಟ್ಟೆನ ತೊಳೆದಿಲ್ರಿಪ್ಪ, 2-3 ದಿನ ದರಿ ಹಂಗದಾವು. ಇದನ್ನು ಹಚ್ಚಿಬಿಡ್ರಿ, ಇದೊಂದಿಷ್ಟು ಉಳಿಸಿರಲ್ಲ ನೀವು. ಇದು ಒಂದು ಐತ್ರಿ, ಈಗ ಇದನ್ನು ಹಚ್ಬೇಕ್ರಿ. ಈಗ ಇದನ್ನು ಹಚ್ಚಿದ್ರ ಅಂತ ಹೇಳಿದ್ರೆ ಮ್ಯಾಲೆ ಸ್ವಚ್ಛ ಮಾಡೋಣಂತ್ರಿ. ಈಗ ಮ್ಯಾಲೆ ತೆಗೋಣಂತ ಅದಿಲ್ಲ, ಮ್ಯಾಲೆ ತೆಗೆದು ಇದನ್ನು ಮಾಡೋಣ. ಹಾರಿಪ್ಪ, ಇವನ್ ತೊಗೊಂಬಂದಿ ನೋಡಮ್ಮ, ಸೌತೆಕಾಯಿ, ಆಮೇಲೆ ಕಡೆ ಕಿರಿಕ್ಸಾಲಿ, ಕೊತ್ತಂಬರಿ. ಏನು ಮಾಡ್ತೀನಿ ನೋಡಿ ಪಲ್ಯನ ಮಾಡಮ್ಮ. ಹಾಂ, ಸೌತೆಕಾಯಿ ಅಂತ ಪಲ್ಯ ಮಾಡಕ್ಕೆ ಬರೋಂಗಿಲ್ಲ ಅನ್ನೋದು. ತಾಲಿಪಟ್ಟು ಮಾಡಾರಿಪ್ಪ, ಒಂದು ಮಸ್ತ್ ಆಕೈತೆ ನೋಡಿ ಕಿರುಚಿ. ಅರ್ಶಿ ನೀ ಮಾಡಮ್ಮಿ, ನಾ ಹೇಳ್ದಂಗೆ ಮಾಡಿ ಮಸ್ತ್ ಆಗುತ್ತೆ. ನಾನು ಅರ್ಬಿ ಹೋಗಿ ಹಾಕಿಬಿಡ್ತೀನಿ ಅದಕ್ಕೆ. ಅದೊಂದು ಕಿರಿಚಿ, ಅದಕ್ಕೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಕಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇ, ಮೆಣಸಿನ್ಕಾಯಿ ಹೆಚ್ಚು ಹಾಕಿ ಕಲಿಸಿ ಮಾಡಿಬಿಡು ನೋಡಿ, ಮಸ್ತಕ್ಕ ಮಾಡಮ್ಮ. ನಾಷ್ಟ ರೆಡಿ ಮಾಡಿವತ್ತು ನೀನು. ಅಮ್ಮ ಇಲ್ಲ ಸಾರು ಐತ್ರಿ, ಇದ ಬಿಸಿ ಮಾಡತ್ತಿದ್ದೆ ನಾನು. ಇಲ್ಲಿ ನೋಡ್ರಿ ಕಿಟಕಿ ಒಳಗೆಲ್ಲ ಕಾಣಿಸ್ತೈತೆ ನಮಗೆ. ಇಲ್ಲಿದ್ದು ಸ್ಟಿಕ್ಕರ್ ಅಂಟಿಸಿದ್ವಿ. ಹಿಂಗಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿಪ್ಪ. ಇಲ್ಲ ಅರ್ಶಿ ಅದ ತಾಳಿಪಟ್ಟಿ ಮಾಡತ್ತೆ ಅರ್ಶಿ ಮಾಡುವ ಲಗು. ಇಲ್ಲೇ ಅರ್ಶಿಯ ಸೌತೆಕಾಯಿ ತುರಿದ್ಲಿ ರೀ. ಆಮೇಲೆ ಇದಕ್ಕೆ ಜೋಳದ ಹಿಟ್ಟು ಹಾಕಿದಾಳಂತ್ರಿ. ಮತ್ತೇನು ಹಾಕಿ ಅರ್ಶಿಯ? ಗೋಧಿ ಹಿಟ್ಟು ಹಾಕಿನ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು ಅದೇನೋ ಹಾಕಿಲ್ಲ. ಅದು ಬೇಸನ್ ಸನ್ಸ್ಕೊಳತ್ತಳ್ರಿ ಇಲ್ಲೇ ಹಾಕಿ. ಇವಾಗ ಮಮ್ಮಿನೂ ಅರ್ಬಿ ಹೋಗ್ಯಾಕೆ ಹೋಗ್ಯಾರ. ನನಗೆ ಕೊರ ಕೈ ಕಾಲೆಲ್ಲ ನೋವು ಆತ್ಬಿಟ್ಟಿದ್ವು. ಅರ್ಶಿಯ ನಿನಗೆ ನೋವಾತಿದ್ದಿಲ್ಲ? ನೀನು ಜಾಸ್ತಿ ಕೆಲಸನ ಮಾಡಿಲ್ಲ. ಮತ್ತು ಅಜ್ಜಿ ಸೋಸೋದಿದ್ರಿ ಅಂದ್ಕೊಳ್ಳೆ ಕೊಡೋಣ ಸೋಸ್ತೇನೆ ಅಂದ್ಕೊಳ್ಳೆ ಬಿಟ್ಟು ಹೋದ್ರಿ ಮಮ್ಮಿ ಕಡೆ. ತಿಳಿಯೋ ನಿಮ್ಮ ಏನು ಮಾಡತ್ತ ನೋಡಿ ಬರ್ತೀನಿ ಅಂತ. ನಾವೇನಾದ್ರೂ ಮಾಡಲಿ ಅಜ್ಜಿ ನಮ್ಮ ಜೊತೆ ಬಾಂಡಿ ತಿಕ್ಕಾಕ ಅರ್ಬೇಕು ಬಾಳಿದ್ರಿ ಅವರಿಗೆ. ಇಲ್ಲಿ ನೋಡ್ರಿ, ಇಲ್ಲೇ ಅರ್ಶಿಯ ತಾಲಿಪಟ್ಟಿ ಮಾಡೋದಾಳೆ. ಇಲ್ಲಿ ಹಿಟ್ಟು ಕಲಿಸಿಟ್ಟಿದ್ದಾಳ. ಸೌತೆಕಾಯಿ ತಾಲಿಪಟ್ಟಿ ಹೋಗಿ ಇಲ್ಲೇ ನಾನು ಮಾಡಿದ್ದೇವೆ. ಒಂದು ಹೆಂಗೆ ಹಾಕೋ ಅಂತಂದು ನಂಗೆ ಮಾಡೋಕೆ ಬರತ್ತಿಲ್ಲ ರೀ. ಇವಾಗ ಇದು ಹಾಕ್ಪ ಅಂತಂದ್ರೆ ಹೊಳಿಸಾಕೊಳ್ಳೋಣ. ತಾಲಿಪಟ್ಟಿ ಭಾಳ ರುಚಿ ಹಾಕಿರಿ, ಮೊಸರೊಳಗೆ ಅಂಕರ ಮಸ್ತ್ ಟೇಸ್ಟ್ ಹಾಕೋರಿ. ದಾದಾ ಮುಂಜಾನೆ 15 ರೂಪಾಯಿದ ಮೊಸರು ತೊಗೊಂಡಿಟ್ಕೊಂಡ್ರೆ ವಿಷಯ ಚಲೋ ಅದಲ್ಲ. ಒಂದು ದಿನ ಕಿರಕ್ಸಲ್ಲಿ ಸೋಸೋದು ಆಗತ್ತಿಲ್ಲ ರೀ, ಬರೀ ಹೊರಗಮ್ ಕಳೀತಾರೆ, ಅದ್ರಾಗ ಆ ಕೆಲಸ ಮಾಡುವ ಈ ಕೆಲಸ ಮಾಡುವ ಅಂತಂದು ಮಾಡಬೇಕು. ಹೌದಾ, ನಾ ತಾಲಿಪಟ್ಟಿ ಮಾಡ್ತೇನೆ, ಹೋಗಿ ಸಾಕ್ಬಿಡಿ ಅಷ್ಟೇ. ಇವಾಗ ನಂದೆಲ್ಲ ಕಿರಕ್ಸಲ್ಲಿ ಸೂಸೋದಾದ್ರೆ ಇವಾಗ ಇದು ತೊಳ್ಕೊಂಡು ಪಲ್ಯ ಮಾಡಿಬಿಡೋಣ್ರಿ. ಅರ್ಶದಾಗಲಿ ತಾಲಿಪಟ್ಟಿ ಇಲ್ಲದಂದ್ರೆ ಬಾಜನ ನಾನು ಮಾಡಿಬಿಡ್ತೇನೆ ಪಲ್ಯ. ಬಟ್ಟೆ ತೊಳ್ಕೊಂಬಂದಿರಿ ಪಾರಿ ಒಣಗೆ ಹಾಕತ್ತ ಭಾಳ ಇದ್ರ ಬಟ್ಟೆ. ಮತ್ತು ಮೀನದ ರೂಮನ್ನು ತೊಳೆದಿರಿಪ್ಪ. ಐಸ್ನರ್ ಬಂದ್ರೆ ಮೀನಕ್ಕೆ ಐಸ್ ಹಾಕಬೇಕಿತ್ತು. ಮೀನದ ರೂಮು ಭಾಳ ಹೊಲಸಾಗಿತ್ತಾರಿಪ್ಪ. ಭಾಳ ಹೊಲಸಾಗಿತ್ತಮ್ಮ ಅಮ್ಮ. ಅದನ್ನೆಲ್ಲ ಪೂರ ಕ್ಲೀನಾಗಿ ತೊಳೆದು ಇವಾಗ ಬಟ್ಟೆ ಎಲ್ಲ ಆದ್ರಿ. ಮತ್ತು ಮ್ಯಾಲೆ ತೊಗೊಂಬಂದ್ವಿ. ಆರಿಪ ಒಣಗಾಕತ್ತಾಡ್ರಿಪ್ಪ. ನಾನು ಸುಮ್ಮನೆ ಕೂತ್ಕೊಂಡಿನಿ. ಅದೊಂದು ಹಾಲು ಒಂದು ಪೇಂಟ್ ಹಚ್ಬೇಕಲ್ವ. ಈಗ ಸ್ವಲ್ಪ ನಾಷ್ಟ ಮಾಡಿ ಅದೊಂದು ಪೇಂಟ್ ಹಚ್ಚನ್ರಿ ಅಂತ ಹಬ್ಬ ಹಚ್ತಾರ, ನಾವು ತೆಗೆದುಕೊಡೋಣ ಅವನ್ನೆಲ್ಲ ಸಾಮಾನೆಲ್ಲ ಅಷ್ಟು. ಮತ್ತೆ ಒಬ್ರು ಕಮೆಂಟ್ ಮಾಡ್ಯಾರಮ್ಮ, ವಾಣಿ ಏನಂತ ಐತೆ ನೋಡಿ ಕಮೆಂಟ್ ಹೆಸರು. ಇದು ಬಟ್ಟೆ ಎಲ್ಲ ಜೋಡಿಸಿಡಕ ಸೆಲ್ಫ್ ಸಿಗ್ತೈತಿ ಅಂತ.
ಅದು ಎಲ್ಲಿ ಸಿಗೈತೆ ನಮ್ಮ ಸ್ವಲ್ಪ ಸ್ವಲ್ಪ ಅಂದ್ರೆ ಬಟ್ಟೆ ಎಲ್ಲ ಇಡ ಅಂಥದ್ದು ಏನರ ಇದು ಕಪಾಟ್ ಇರ್ಬೋದು. ಕಪಾಟನ ಹಾಂ ಏನೋ ಸಿಗುತ್ತಾ ಅಂತ ಹೇಳಿದ್ರಮ್ಮ ಅನ್ನ ನೋಡೋಣಂತ ಹೌದಿಲ್ಲ. ಪೇಂಟ್ ರೆಡಿ ಆತ್ರಿ. ಇದು ಹೊರಗಿಂದ ಬಣ್ಣ ಹೊರಗೆ ಹಚ್ಚಿವಲ್ಲ ಅಂತ ಬಣ್ಣ ಐತಲ್ರಿ ಇದು ಕಲರ್. ಹೌದನ್ರಿ. ಈಗ ಇದಕ್ಕೆ ಹಚ್ಚದ್ರಿ ಇದು ಎಲ್ಲ ತೆಗಿಬೇಕ್ರಿ. ಈಗ ಇಲ್ಲಿವೆಲ್ಲ ಸಾಮಾನು ರೀ ಅಷ್ಟು. ಇದು ಒಂದು ಉಳ್ದೈತ್ರಿ ಈಗ ಇದಿಷ್ಟು. ನಾವು ಅರ್ಬಿ ಹೋಗ್ಯದ್ರಾಗ ನೀವು ಮುಗಿದು ಬಿಡ್ತೈತ್ರಿ ಈಗ ಇದು. ಸ್ಕ್ಯಾನರ್ ಹೊಡೋದ್ರಿ ನಮಗೆ ಬರ್ತೈತಿ ಏನ್ರಿ ಪ್ಯಾರಿ ಬರ್ತದೆ. 50 ರೂಪಾಯಿ ಬರ್ತೈತ್ರಿ. ಹಾಕ್ತಾರೆ ಈಗ ಅದನ್ನ ಯಾಕೆ ನೋಡೋಣ. ಈ ಸ್ಕ್ಯಾನರ್ ಹೊಡಿಬೇಕಂತ ಹೇಳ್ರಿ ಇದನ್ನ. ಇಲ್ಲಿ ತಾಲಿಪಟ್ಟು ಮಾಡ್ಯಾರಿಪ್ಪ ಸೌತಿಕಾಯಿ ಹಾಕಿ. ಇದು ಕರ್ಶನ್ ಪುಡಿ ಹಾಕಿದ್ದಲ್ಲ ರೀ ಮೊದಲ ಅದನ್ನ ಹಾಕ್ಕೊಂಡು ನೋಡೋಣ. ಹರ್ಷಿಯಾ ತಾಲಿಪಟ್ಟು ಮಸ್ತ್ ಆಗ್ಯವ್ವ. ಹಾಂ ತಾಲಿಪಟ್ಟು ಮಸ್ತ್ ಮಾಡ್ಯಾವಮ್ಮ. ಹೆಂಗೆ ಮಾಡ್ಬೇಕು ಅಂತ ಹೇಳ್ಕೊಂತಾಳ್ರಿ. ಹೆಂಗೆ ಮಾಡಿ ನೋಡ್ರಿ ಮಸ್ತ್ ಆಗ್ಯಾವ. ಸೌತಿಕಾಯಿ ಹಾಕಿ ಮಾಡಿ ನೋಡಮ್ಮ. ಚಲೋ ಆಗ್ಯಾವ್ರಿಪ್ಪ. ಚಹಾ ಬಿಸಿಟ್ಟಿನ್ರಿ ನಾನೀಗ ಸ್ವಲ್ಪ ಚಹಾ ಕುಡಿಯನ್ರಿ. ನಾಷ್ಟ ಮಾಡಿದ್ರಿ ಈಗ ನಾವು. ಮತ್ತು ತಾರೀಪೊಂದು ಅಡುಗೆ ಇದ್ರಿ. ಅನ್ನ ಮಾಡಿದ್ದೆ ನಾನು. ಅನ್ನ ಹಾಕಿರಿ ಸ್ವಲ್ಪ ಪಲ್ಯ ಮಾಡಿದ್ಲು. ಸಾರು ಮಾಡಕತ್ತಾಳ್ರಿ ಈಗ. ಸಾರಿಗೊಂದು ಹಾಕಿ ನಾವೀಗ ಸಾಮಾನ್ಯ ತೆಗಿಯಕ್ಕೆ ನಿಲ್ತೀವ್ರಿಪ್ಪ. ಮತ್ತು ನುಸಾಕತ್ತವ. ಹೌದಮ್ಮ ಅಮ್ಮ ಎಲ್ಲ ಮುಗಿಲ್ ತಗೋರ್ವ. ಇದೆಲ್ಲ ಮುಗೀತು ಅಂತ ಹೇಳಿದ್ರ. ಇದೆಲ್ಲ ಮುಗಿಲ್ ತಗೋರ್ಬಂದ ಮುಗೀತು ಅಂತ ಹೇಳಿದ್ರೆ ನಿಮ್ಗೊಂದು ಪಾರ್ಟಿ ಕೊಡ್ತೀನಿ ಅಂತ. ಯಾವ್ದಾರ ಹಂಗ ಸುಮ್ಮನೆ ಒಂದು ಪಾರ್ಟಿ ಖಾಲಿ ಪುಕ್ಸಿಟ್ಟು ಒಂದು ಪಾರ್ಟಿ ಕೊಟ್ಬಿಡೋದು. ಕೆಲಸ ಮಾಡಿದ್ಕ ಕೆಲಸ ಮಾಡಿದ್ಕೆ ಒಂದು ಪಾರ್ಟಿ ಹೌದಿಲ್ಲ. ನೋಡ್ರಿಪ್ಪ ನಮ್ಮ ಆರಿಪಾಗ ಮತ್ತು ಅರ್ಶಿಯಾಗ ಆಸಿಪ ಕೆಲಸ ಮಾಡ್ಲಂದ್ರೆ ಸಂಜೆ ಮುಂದೆ ಸಾಮಾನು ಇಡಕ್ಕೆ ಬರ್ತಾನ್ರಿಪ್ಪ. ಅವನಿಗೆ ಪಾರ್ಟಿ ಕೊಡ್ಬೇಕ್ರಿ. ಮುನ್ನ ಮಾಮ ಏನು ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ. ಏನು ಬೇಡ ಹೆಲ್ಪ್ ಅಷ್ಟು ಮಾಡ ಸಾಕು. ಮಾಮ ಕುಂದರ್ಸಿ ಪಲಂಗದ ಮ್ಯಾಗ ಒಂದು ಕೌದಿ ಹಾಸಿ ಒಂದು ಕೌದಿ ಹೊಚ್ಚಿ ಮನ್ಗಸಿ ಅವ್ರಿಗೆ ಒಂದು ಪೇಂಟ್ ಹಚ್ಬೇಕಿಲ್ಲ ನೀ. ಯಾರ್ರಿ ನೋಡಲ್ಲ ಆಸಿಫ್ ಗಾಡಿ ಪಂಚರ್ ತಿಳ್ಸ್ಕೊಂಬರಕ್ ಏನ್ ಮಾಡಾಕತ್ರಪ್ಪ ಅಮ್ಮ ಕುಂತಿದ್ರಾ? ಚಲೋ ಆತ್ ಬಂದ್ರು ನೋಡಿ ದಾದಿಮ್ಮ. ದಾದಿಮ್ಮ ಬಂದು ಕುತ್ಕೊಂಡ್ರ ನೋಡ. ಈಗ ಡೀಲ್ ಮುಗಿಸ. ಏನೈತ ನೋಡಿ ಡೀಲ್ ಈಗ ಮುಗಿಸ್ಬೇಕಂದ್ರ ಮೇಲೆ ಪೇಂಟ ಬಿತ್ತಾವ ನಾನು ಮಾವ 3 ತಗೊಂಬಂದಾನ್ರಿ. ಅದ್ರ ಪೇಂಟ ಇಲ್ಲಮ್ಮ. ಡೀಲ್ ಮುಗಿಸ್ಬೇಕಂತ್ರಿ ಮಾಮು ಹೇಳಾಕತ್ತಾನ್ರಿ. ಮಾಮ 3 ಪೇಂಟ ಬಿ ತಗೊಂಬಂದಿನಿ. ಏನು ಡೀಲ್ ಮುಗಿಸ್ಬಿಡಿ ಈಗ ಅಂತ. ಅದಕ್ಕೆ ದಾದಿಮ್ ಬಂದ್ ನೋಡಪ್ಪ ಡೀಲ್ ಮುಗಿಸ ಅಂತ ಹೇಳಾಕತ್ತೀನಿ ನಾನು. ನಗ್ತಾನ್ರಿ ಅವ. ಇವಾಗ ಇಲ್ಲಿಂದ ಪೇಂಟಿಂಗ್ ಸ್ಟಾರ್ಟ್ ಆತ್ರಿ ನಮ್ದು ನೋಡ್ರಿ. 6 ಪಂಚರ್ ಆಗ್ಯಾವಂತಾವ ಗಾಡಿ. ಆಸಿಫ್ ವಾಪಸ್ ಅಂದ್ರೆ ಮತ್ತೆ ನೋಡಕ್ ಹೋಗ್ಯಾರ ಮುನ್ನ. ಮತ್ತೆ ನೋಡಕ್ ಹೋಗ್ಯಾರ ನಿಮ್ಮ ಅಮ್ಮ. ಆಸಿಫ್ ವಾಪಸ್ ತಗೊಂಡ ಗಾಡಿ 6 ಪಂಚರ್ ಆಗ್ಯಾವಂತಾವು ಅಂತೇಳಿ ಅಂದ. ಟೈರ್ ಹಾಕಿಸ್ಬೇಕ. ಏನ್ ಮಾಡ್ಬೇಕ್ರಿ ಅಮ್ಮ ರೀ ಅದಕ್ಕ ಹಾಕಿಸ್ಬಿಡಪ್ಪ ಮುನ್ನ ಹೋಗ್ಲಿ ಆ ಕಡೆ. ಹೌದಾನ? ಏನ್ ಯಾವ ಗಾಡಿ ಹೋಯ್ತಿರ್ತೀವಿ ಒಂದಿಟ್ಟು ನೋಡ್ರಿ ನೆನಪು ಮಾಡ್ಕೊ. ಮುನ್ನ ನಮ್ ಕಿಚನ್ ರೂಮ್ ನೋಡ್ ಬಾರೋ. ಟೈಲ್ಸ್ ನೋಡ್ದೇನ ಮಸ್ತ್ ಐತದಿಲ್ಲ. ಅದ ಕೈ ಸಿಗ್ಬೇಕಲ್ಲ ಅಷ್ಟು ಆರಿಪ್ ಹಚ್ಚ ಇಲ್ಲಿ ಅವ್ರಿಗೂ. ಈ ಆರಿಪ್ ಮತ್ತೆ ಇಲ್ಲಿ ಹಚ್ಚಕತ್ಲನ್ರಿ ಈಗ. ನಮ್ಮ ಮುನ್ನಾಗ ಒಂದು ಸ್ವಲ್ಪ ಚಾ ಕೊಡನ್ರಿ. ನಮ್ಮ ಅರ್ಶಿ ಬಾಂಡೆ ತಿಕ್ತಾ ಅಂತ್ರಿಕಿ ಸ್ವಲ್ಪ ನಾಷ್ಟ ಮಾಡಿದ್ದ. ಸ್ವಲ್ಪ ರೆಸ್ಟ್ ತಗೋರ್ವ ಅಂತ ಹೇಳಿ ನಾನು ಆಗಲೇ ನಾವು ಹೋಯ್ತಿನಲ್ಲಕ್ಕಿ ಸ್ವಲ್ಪ ರೆಸ್ಟ್ ತಗೋ ಹಾಕಿ ಕೊಡ್ತೀನಿ ಅಂತ ಅಂದೆ. ಅಂದ್ರೆ ಹಾಕಿ ಆಕಿ ಹೊರಗಿಡ್ಬೇಕ್ರಿ. ಇಲ್ಲಿ ಏನು ಖಾಲಿ ಮಾಡೋದು ಭಾಳ ಬೇಜಾರಿಕಿ. ಅಷ್ಟು ಖಾಲಿ ಮಾಡಿ ಒಂದು 2 ಬುಟ್ಟಿ ಕೊಡಿ ತಿಕ್ತಾ. ಅದು ಖಾಲಿ ಮಾಡೋಕೊಲ್ಲ ಅಂತ ಆಡ್ರಿಕಿ. ನೀವು ಖಾಲಿ ಮಾಡಿ ಕೊಡಮ್ಮ ನಾನು ತಿಕ್ತೀನಿ ಅಂತಂದ. ಹ್ಞೂ ಮಂದೆ ನಮ್ಮ ಮುನ್ನಾಗ ಒಂದು ಸ್ವಲ್ಪ ಚಾ ಕೊಡ್ತೀನಿ ರೀ ಮೊದಲು. ಅವ್ನು ಚಾ ಕೊಟ್ಟು ಆಮೇಲೆ ಕಡೆ ಇದು ಮಾಡ್ತೀನಿ ನೋಡ್ರಿ. ಲಾರಿಪ್ಪ ಇದನ್ನ ಹಚ್ಚಿಲ್ರಿ ಇಲ್ಲಿನ ವಾಲ್ಪೇಪರ್. ಇಲ್ಲಿ ಬರ್ಬೇಕನ್ನಲ್ಲಮ್ಮ ಇನ್ನು
ಇಲ್ಲಿ ಒಂದಿಷ್ಟು ಬರೋಕಲ್ಲ ಎಲ್ಲಿ ಅಲ್ಲಿ ಸೈಡ್ನಾಗ ಹಾಂ ಹಾಂ ಅಲ್ಲಿ ಒಂದಿಷ್ಟು ಹಚ್ಚಮ್ಮ. ಇದನ್ನೊಳಗೆ ಹಚ್ಬೇಕಾಗಿತ್ತೇನ ಕಲರ್ ಅದಿಲ್ಮ ಚಂದ ಆಕಿತ್ತ ಏನ್ರಿ ಕಲರ್ ಮಸ್ತ್ ಐತಿ ನೋಡ್ರಿ ಇದು ಭಾರಿ ಐತ್ರಿ ಇದು ಕಲರ್. ಮತ್ತೆ 200 ರೂಪಾಯಿ ಮತ್ತೆ 200 ರೂಪಾಯಿ ಹೋತ್ರಿ ಟ್ಯೂಬ್ ತರಾಕ್ರಿ. ಟ್ಯೂಬ್ ಹಾಕೋದು ಹಚ್ಚೋದು ಟ್ಯೂಬ್ ಹಾಕೋದು ಹಚ್ಚೋದನ್ರಿ. ಟ್ಯೂಬ್ ಹಾಕ್ಲಾರ್ದ ಮತ್ತೆ ಪೇಂಟ ಇಲ್ಲನ್ರಿ ಮತ್ತು ಚಂದ ಐತಿ ಕಲರ್ ನೋಡ್ರಿ. ಪೇಂಟ್ ಹಚ್ಚೋದು ಮುಗೀತು ನೋಡ್ರಿ. ಈಗ ಹಾರಿಪ ಕಸ ಹೊಡೆದು ಮಾಡಾಕತ್ತಾಡ್ರಿ ಎಲ್ಲವನ್ನ ಚಾಪಿ ಅದು ಹಾಕ್ತಾಡ್ರಿ. ಅಲ್ಲೆಲ್ಲ ಪೇಂಟ್ ಹಚ್ಚಂತಂದು ಹೇಳಿದ್ರಿಪ್ಪ ಅವು ಇದು ಅದ್ರ ಟ್ರೆಜರಿಗೆ ಹಚ್ಚೋ ಪೇಂಟ ಬೇರೆ ಇರ್ತಾವಲ್ರಿ ಅವು. ಟ್ರೆಜರಿಗೆ ಹಚ್ಚಕ್ಕೆ ಬರಂಗಿಲ್ಲ ರೀ ಪೇಂಟ್ ರೀ. ಟ್ರೆಜರ್ ಅಲ್ರಿಪ್ಪ ಅದು ಏನದ ಪಲ್ಲಂಗ ಪಲ್ಲಂಗದು ಟ್ರೆಜರ್ದು ಸೇಮ್ ಅಲ್ರಿ ಪೇಂಟ್ ಅದ್ರದ್ದು ಬೇರೆ ಇರ್ತಾವ್ರಿ. ನಾವು ಮತ್ತೆ ಮೊರಮ್ಗೆ ಅವ್ನು ತೊಗೊಳೋದ್ರಿ. ಇಲ್ಲೆಲ್ಲ ಮತ್ತೆ ಹಚ್ಚಾಕತ್ತಾರೆ ಹೊರಗೆಲ್ಲ ರೀ. ಇದನ್ನೆಲ್ಲ ಮುಗಿಸಿ ಇಲ್ಲಿ ಕಮಾನಿಗ್ರಿ ಕಮಾನ್ ಅನ್ರಿ ಇದು ಹಳದಿದನ್ರಿ ಇದು ಹಾಂ ಗಿಡಿ ಹಸ್ರಿ ಹೇಳ್ರಿ. ನಿಮಗೆ ಗಿಡಿ ಹಸ್ರು ಅನ್ನೋದು ಯಾವ್ದು ಗೊತ್ತಲ್ಲ. ಹಳದಿ ಇಲ್ಲ ರೀ ಇದು ಹಳದಿ ಹಾಂ ಗಿಡಿ ಹಸ್ರು ಅಮ್ಮ ಇದಮ್ಮ ಗಿಡಿ ಹಸ್ರು ಅಂತಾರೆ ಇದು. ಇವಾಗ ಇಲ್ಲಿದ್ದು ಪೇಂಟ್ ಹಚ್ಚೋದೇನು ಮಮ್ಮಿ? ಇಲ್ಲದೆಲ್ಲ ಖಾಲಿ ಮಾಡಿಬಿಡ್ರಿ. ಇಲ್ಲಿದ್ದು ಹಂಗೆ ಮಾಡೋದು ನೋಡಿ ಈಗ ಖಾಲಿ ಮಾಡೋದೇ ಈಗ. ಇದು ಹಚ್ಚಾಕತ್ತಾರ ರೀ ಸೀಟ್ ಮ್ಯಾಲೆ ರೀ. ಬ್ಯಾ ಬಿಡ್ರಿ ಹಂಗೆ ಧೂಳು ಜಾಡ್ಸಿ ಅನ್ನಂದಿರಿ ನಾನು. ಇದ್ರ ಹಚ್ಚಕ್ಕೆಲ್ಲ ಹಚ್ಚೆ ಬಿಡ ಅಂತೇಳಿ ಅಂತಂದು ಹಚ್ಚಾಕತ್ತಾರಿಪ್ಪ. ಹಾಂ ಚಂದ ಒಂದು ಮಚ್ಚರ್ದಾನಿ ಒಂದು ಆರ್ಡ್ರ್ ಮಾಡಿಬಿಡುಮ್ಮ. ಒಂದು ಮಚ್ಚರ್ದಾನಿ ಒಂದು ಆರ್ಡ್ರ್ ಮಾಡ್ಬೇಕಾಯ್ತು. ಇವಾಗ ಅದೆಲ್ಲ ಎಳೆ ಅವನ್ನೇ ಮಾಡ್ಬೇಕಾಯ್ತು. ಇಲ್ಲಿದ್ವಲ್ಲಿ ಇವು ಒಂದು 4 ಮುಲ್ಲಿಗೆ ಹಾಕಿಬಿಡ್ಬೇಕಾಯ್ತು ನಮ್ಗೆ. ಇವನ್ನ ಇವು ಮಳಿ ಅದಾವಲ್ಲ ನಾವು ಹಾಕವು ಮಳಿ ಏನೇ ನಾವು ಅಂತಾವು ಅಂದ್ರೆ 4 ಮುಲ್ಲಿಗೆ ಇಂತಲ್ಲಿ ಹಾಕಿಬಿಟ್ಟಿದ್ರೆ ನಮಗೆ ಮಚ್ಚರ್ದಾನಿ ಕಟ್ಟಿಗೆ ಹಾಕಿದ್ದು. ಇವು ನೋಡಿ ಮ್ಯಾಲೆ ಒಂದು ಕಟ್ಟೈತಿ ಮತ್ತೊಂದು ಅರ್ಬಿ ಬಳ ಕಟ್ಟೇವು ಹಂಗಾಗ್ಬಿಟ್ಟೈತೆ ಅದು. ನಮ್ಮ ಮಾರಿಪ್ಪ ಅಂತ ಹೇಳಿದ್ರೆ ಸಾಕತ್ತಾಡ್ರ ಅಪ್ಪ ಆ ಕಡೆ ಹೋಗೋದ್ರೊಳಗಂದ್ರೆ ಹಬ್ಬ ಒಂದು ಎಳಿದ್ರಿ ಹೊಲಕ್ಕೆ ಬಾ ಸೀಟು ಹಚ್ಚಬೇಡ ಅಂತಂದು ಕೆಳಗ್ರಿ ನೋಡ್ರಿ ತುದ್ಗಾಲಿ ಇಲ್ಲಿ ನಿಂತ್ಕೊಂಡಾರಿ ಎದಕ್ಕೆ ಬರತ್ತಿಪ್ಪ ಬಿದ್ದಿದ್ರ ಅಂತ ಹೇಳಂದ್ರಿ ಕೇಳವಲ್ರಿ ಅವರು. ಬರ್ರಿ ಸಾಕತ್ತ ತತ್ತಿ ತೊಗೊಂಬರಕ್ತಾ ಸರ್ ಏನು ಮಾಡಿ ಪಪ್ಪ? ಹಾಂ ಹರ್ಷಿ ತೊಗೊಂಬರಕ ಪೇಂಟ್ ಎಲ್ಲ ಸಿಡತ್ತೈತಿವ. ಹೌದು ಸಿರಿಯಾತೈತಿ. ಆಮ್ಲೆಟ್ ಹಾಕೊಂಬರ್ತೀನಿ ತಗೋ ನಾನು ಹಂಗಂದ್ರೆ ಮತ್ತು ಅವ್ರು ಕರೆದ್ರು ಓದಾಕ ಹೋಗ್ಬೇಕು. ಹೌದು ಇವತ್ತಿದ್ದ ಮಂಜಲಿಸ್ ಓದಾಕ್ ಕುಂದಿರ್ತಾರೆ ಈಗ ಅವರು 11 ದಿನ. ಹೌದಿಲ್ಲ 11 ದಿನ ಅಂತಲ್ಲ ಒಟ್ಟು 1 ದಿನಕ್ಕೆ ಇಷ್ಟ ಅಂತ ಮುಗಿಸ್ಬಿಡ್ತಾರ ಚಾಚಿಯರು. ಹೋಯ್ ಬಾ ಹಂಗದ ನೀನು ಓದಾಕ ಆಯ್ತು. ನಮ್ಮ ಆರಿಫನ್ನು ಮಂಜಲಿಸ್ ಓದ್ಲಿಪ್ಪ. ನಮ್ಮ ಕರಿದಪ್ಪ ಭಾಳ ಚಂದ ಕಲ್ಸಿದ್ರಿ ಆರಿಫಾಗ್ರಿ ಮಂಜಲಿಸ್. ಸ್ವಲ್ಪ ದಿನದಾಗಂದ್ರ ಕಲ್ತ್ಬಿಟ್ಟೈತಿ ಅಲ್ಲಮ್ಮ. ಸ್ವಲ್ಪ ಕಲ್ತ್ ಮತ್ತು ಅವ್ರ ಕಡೆನ ಈಗ ಓದಾಕ್ ಹೊಂಟಾಡ್ರಿ ಈಗ ಮಂಜಲಿಸ್ ಓದಾಕ್ರಿ. ಹೋಯಪ್ಪ ಊಟ ಮಾಡಿ ಹೋಗಿ ನೀನು. ಅಮ್ಮ ಊಟ ಮಾಡಿದ್ದೆ ನಾನು. ನಂಗೆ ಸ್ವಲ್ಪ ಹಾಕೊಂಬರ್ಬ ಹಬ್ಬನ ಜೋಡಿ ಹಂಗ ನಾನು ಊಟ ಮಾಡ್ತೀನಿ. ಓದಾಕ್ ಕುಂತಾರಂತಾರು ಹೋಗಿ ಮನೆ ಹಂಗದ ನಾನು ಹಾಕ್ತೀನಿ ಹೋಗಿ. ಹಾಂ ಉಳ್ಳಾಗಡ್ಡಿ ಹೆಚ್ಚಿಟ್ಟಾಡ್ರಿ ರೀ. ಊಟ ಮಾಡಿರಿ ಮೊದಲು ಊಟ ಮಾಡಿ ಆಮ್ಯಾಗ ಪೆಂಟ್ ಕಲ್ಸೋಯ್ತು ರೀ. ಹಚ್ಚಿದ್ರಲ್ಲ ಸಿಲಿ ಮುಗಿದು ಅವು. ಆಮೇಲೆ ಕಡೆ ಎಲ್ಲ ಅಮ್ಮಗೂ ಊಟ ಕೊಟ್ಟೀನಿ ರೀ. ಅವ್ರಿಗೆ ಆಮ್ಲೆಟ್ ಹಾಕಿ ಅವ್ರು ಉಣ್ಣಾಕತ್ತಾರೆ ಇಲ್ಲಿ. ಹಾಂ ತೊಗೊಂಬಂದಮ್ಮ. ಈಗ ಊಟ ಮಾಡಿದ್ರಿ. ಊಟ ಮಾಡಿ ಮತ್ತು ನಮ್ಮ ಮನೇಲಿ ಪೇಂಟ್ ಹಚ್ಚಕ್ಕೆ ಬಂದ್ರಿ. ಟ್ರೆಜರಿ ಈ ಕಡೆ ಟ್ರೆಜರ್ ತೆಗೆದು ಇಲ್ಲಿ ಇಡ್ಬೇಕಂತ್ರಿ ಈಗ ಅದನ್ನು. ಅದಕ್ಕೆ ಅಲ್ಲೇ ಫಸ್ಟಿಗೆ ಪೇಂಟ್ ಹಚ್ಚಿರಿ ಅಂತ ಹೇಳಿದ್ರಿ ಹಚ್ಚಕತ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಡಿಸೈನ್ ಹಚ್ಬೇಕಂತ ಡಿಸೈನ್ ಹಚ್ಚಾಕತ್ತಿದ್ದು ಅವ್ರಿಗೆ ಹಚ್ಚಕ್ಕೆ ಬಂತೋ ಇಲ್ಲ ಗೊತ್ತಿಲ್ಲ. ಇಷ್ಟು ಹಚ್ಚಿದ್ರೆ ಅಷ್ಟೇ ಬಿಟ್ರೆ ಟೈಮ್ ಆತ್ರಿ ಈಗ ಅಂಗಡಿ ಹೋಗೋದು ನಮ್ದು. ಹಂಗಾಗಿರಿ ಈಗ ಸಾಮಾನು ತೆಗಿಬೇಕ್ರಿ ಮೀನದ್ವೆಲ್ಲ ಇಲ್ಲೆಲ್ಲ ಹಚ್ಚಿದ್ರೆ ನೋಡ್ರಿ ಈ ಥರ ಕಲರ್. ಈ ಕಡೆಗೆಲ್ಲ ಅಲ್ಲಿ ಇನ್ನೂ ಆ ಕಡೆ ಹಚ್ಬೇಕ್ರಿ ನೋಡ್ರಿ. ಈ ಕಡೆ ಸಾಮಾನೆಲ್ಲ ತೆಗೆದು ಆ ಕಡೆ ಹೋಗ್ದೀವ್ರಿ ಈಗ. ನಾನು ಅಂಗಡಿಗೆ ಹೋಗಿ ಬಂದೆ ರೀ. ಅಮ್ಮನ ಕುಂದಿಸ್ ಬಂದೀನಿ ರೀ. ಇನ್ನೂ ಹೋಗ್ಬೇಕು. ನಮ್ಮ ಮನೆಯವ್ರು ಫೋನ್ ಹಚ್ಚಿದೆ ಎಲ್ಲೇ ಹೋಗಿದ್ರು ಅವರು ಬರಾಕತ್ತಾರಂತ. ಹೋಗಿ ಬಂದೆ ಯಾರಿಪ್ಪ ನೀನು? ಬಾಳೆಹಣ್ಣ ತಬ್ರಕ್ಕೆ ಮಾಡಿಲ್ಲ ಮಾಡಿದ್ನಮ್ಮ ಪ್ಯಾಕೆಟ್ ಹೊಡೆದು ನೋಡಲ್ಲ ನಿಮ್ಮಪ್ಪ ಒಂದು ತೆಕ್ಕಿ ತಗೊಂಡ್ಬಿಡ್ತಾರೆ. ಹಿಂಗೆ ಆಗ್ಬಿಡ್ತು ನೋಡಿ ಹಾಲು ರಸಗುಲ್ಲ ಮಾಡೋದು ಮಾಡುವ ಕೆಟ್ಟದ್ದು ಅಲ್ಲಿಂತ. ನಾನು ಮನೆಗೆ ಹೋಗಿದ್ದೆ ರೀ.
ಹೋಗಿದ್ಮೇಲೆ ಅಮ್ಮ ಫೋನ್ ಹಚ್ಚಿದ್ರು, ಸಬ್ಸ್ಕ್ರೈಬರ್ ಬಂದಾರ ಬಾ ನೋಡ್ಬೇಕಂತ ಅವ್ರು ನಿನಗೂ ಬಾ ಅಂತೇಳಂದು ಹ್ಞೂ ನಮ್ಮ ಬಂದೆ ಅಂತ ಮತ್ತೆ ವಾಪಸ್ ಅಂಗಡಿ ಹೋಗಕತ್ತೀನಿ ರೀ. ಎಲ್ಲ ನೋಡ್ತೇವೆ. ಇಲ್ಲದಾರ ನೋಡ್ರಿಪ್ಪ ಮೇಡಮ್ ಅವ್ರು ಬಂದಾರ್ರಿ. ಇದು ಕೇಶಾಪುರದಿಂದ ಬಂದಾರಂತ. ಹ್ಞೂ ಆರಾಮದಿರಲ್ರಿ? ಖುಷಿ ಆಯ್ತ್ರಿಪ್ಪ ನಮ್ಗೂ ನಿಮ್ಮ ನೋಡಿ. ನೋಡೋದು ಈಗ ಹೋದ ನೋಡ್ಬೇಕು ಅಂತ ಅನ್ಕಂತನ ಬಂದೆ, ಸಿಗ್ತಾರ ಇಲ್ಲ ಅಂತಂದು. ಈಗ ಒಬ್ರು ಗಾಡಿ ಒಳಗೆ ಹೋದ್ರು, ಅಯ್ಯೋ ಇಲ್ಲೇ ಹೊಂಟಾರ ನೋಡೋರು ಅಂದ್ರೆ ಗಾಡಿ ಇಳಿದು ಮಾತಾಡ್ಸಿದ್ರೆ ನನಗೂ ಖುಷಿ ಆಕೈತೆ. ಪಾಪ ಅವ್ರ ಮನೆಯವ್ರು ಹಂಗೆ ಗಾಡಿ ತೊಗೊಂಡು ಹೋಗ್ಬಿಟ್ರಿ. ನಾನು ಅವರ ಇದ್ರಬೇಕನ ಅಂತ ಅನ್ಕೊಂಡಿದ್ದೆ ರೀ. ಹ್ಞೂ ರೀ ಹೌದ್ರಿ, ತಂದಿರಿ ತಗೊಂಬಂದಿ ನೋಡ್ರಿಪ್ಪ. ಅದು ಮೊದ್ಲಿಂದ ಸಾಣ್ದಿತ್ರಿ. ಬಿಡೋದಲ್ಲ ನಾನು. ಥ್ಯಾಂಕ್ ಯು ರೀಪ್ಪ, ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಅದ ಖುಷಿ ರೀ ನಮ್ಗೆ. ನೀನು ಎಷ್ಟನೇ ಕ್ಲಾಸ್ ಅಪ್ಪಿ? ಸೆಕೆಂಡ್. ಹಾಂ 2ನೇ ಕ್ಲಾಸ. ಹಾಂ ಚಲೋ ಆಯ್ತು. ಆರಾಮದಾರಲ್ರಿ ಮನೆ ಒಳಗೆ ಎಲ್ಲಾರ? ಮನೆಗೆ ಹೋಗಂಬರ್ರಿ. ಬರ್ರಿ ಹೋಗೋಣ. ಬರ್ತೀರಾ? ಇವಾಗ ನೋಡ್ರಿ ನಾವು ಇವಾಗ ಒಗ್ಗರಣೆ ಆಮೇಲೆ ಚಿಕನ್ ಪಲ್ಯ ಅದೆಲ್ಲ ಮಾಡತ್ತಿದ್ವಿ. ಹಾಗಾಗಿ ಅದಕ್ಕೆ ಟೊಮೆಟೊ ಹಣ್ಣು ಬೇಕಾಗಿತ್ತು ರೀ. ಮಮ್ಮಿ ಟೊಮೆಟೊ ಹಣ್ಣು ತೊಗೊಂಬರಕ್ಕೆ ಹೋಗ್ತಿದ್ದಾರೆ. ಇಲ್ಲ ಟೊಮೆಟೊ ಹಣ್ಣು ಇಷ್ಟ ಅದ ನೋಡ್ರಿ. ಇದಕ್ಕೆ ಚಿಕನ್ ಪಲ್ಯಕ್ಕೆ ಭಾಳ ಬೇಕು ರೀ. ಹಾಗಾಗಿ ಇವಾಗ ನೈಟ್ ಅಡುಗೆ ನಾನು ಮಾಡತ್ತೀನಿ ರೀ. ಹಾಗಾಗಿ ಅರ್ಶಿಯ ಭಾಂಡೆ ತಿಳ್ಕೊಂಬರಕ್ಕೆ ಹೋಗ್ಯಾಳ್ರಿ. ನಮ್ಮ ಮಮ್ಮಿನೂ ಅಲ್ಲಿ ಅಂಗಡಿಗೆ ಹೋಗ್ತಿದ್ದಾರೆ ಇವಾಗ, ಅಜ್ಜಿ ಅಂಗಡಿಗೆ. ತೊಗೊಂಬ ಒಂದು ಪುದೀನಾನು ತೊಗೊಂಬಾ, ಸ್ವಲ್ಪ ಹಾಕೊಂಡು ಅನ್ನದೊಳಗೆ ಒಗ್ಗರಣೆ ಮಾಡತ್ತಿತ್ತಲ್ಲ. ಅವ್ರು ಚಿಕನ್ ತೊಗೊಂಬರೋ ಮಟ್ಟ ನಾ ಒಗ್ಗರಣೆ ಮಾಡಿಬಿಡ್ಲೇನ? ಹೌದಲ್ಲ? ಹಾಂ ಇವಾಗಿಲ್ಲೇ ಬಂತು ರೀ ನಮ್ಮದು ಚಿಕನ್. 1.5 ಕಿಲೋ ಆರ್ಡ್ರ್ ಮಾಡಿದ್ವಿ ರೀ ನಾವು. ಆರ್ಡ್ರ್ ಅಂತಂದ್ರೂ ಇಲ್ಲೇ ನಮ್ಗೆ ಪರಿಚಯರು ಅದಾರಿಪ್ಪ ಬಯ್ಯಾಗಳು, ಅವ್ರು ತೊಗೊಂಬರ್ತಾರೆ. ಅವ್ರು ಚಿಕನ್ ಅಂಗಡಿ ಐತಿ. ಹಾಗಾಗಿ ಕಬಾಬ್ ಮಸಾಲೆನೂ ಹೇಳಿದಿರಿ. ಚಿಕನ್ 65 ಬಂತು ನಮ್ಮದು 4. ಆಮೇಲೆ ಇಲ್ಲಿದೆ ಚಿಕನ್ ರೀ ನಮ್ಮದು. 1/2 ಕಿಲೋ ಹೇಳಿದ್ವಿ ನಾವು ಚಿಕನ್ ಲಾಲಿಪಾಪ್, ಆದ್ರೆ ಅವ್ರು ತೊಗೊಂಬಂದಿದ್ದಾರೆ ಸಾದಾ ಚಿಕನ್. ಇದು ಕಬಾಬ್ ಮಾಡ್ತೀವಿ ರೀ, ಇದು ಗ್ರೇವಿ ಮಾಡ್ತೀವಿ. ಇಲ್ಲಿ ನೋಡ್ರಿಪ್ಪ ಇವಾಗ ಒಗ್ಗರಣೆ ಮಾಡಕನ ಇಲ್ಲಿ ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ, ಒಂದು 4-5 ಮೆಣಸಿನ್ಕಾಯಿ ಹೆಚ್ಕೊಂಡೇನಿ ರೀ. ಚಲೋ ಆತು ಬಿಡು. ಚಿಕನ್ ಸಾರಿಗೂ ಉಳ್ಳಾಗಡ್ಡಿ ಹೆಚ್ಕೊಂಡ್ಬಿಡೋಣ್ರಿ ತೆಳ್ಳಗೆ. ಒಂದು ಪ್ಲೇಟ್ ಕೊಡು ಮಮ್ಮಿ. ಉಳ್ಳಾಗಡ್ಡಿ ಚಲೋ ಅದ ನೋಡ್ರಿ, ಒಣಗಡ್ಡಿ. ಹಾಂ ಇಲ್ಲಿ ನಾನು ಟಮಾಟೆ ಹಣ್ಣು ಆಮೇಲೆ ಮೆಣಸಿನ್ಕಾಯಿ ಹುರ್ಕೊಳತ್ತೇನೆ ರೀ. ಹುರಿದು ಹಾಕಿದ್ರೆ ಚಲೋ ಆಕೈತೆ. ಹಾಗಾಗಿ ಸ್ವಲ್ಪ ಕೆಂಪಗೆ ಆತಂದ್ರೆ ಸಾಕು ರೀ. ಆಮೇಲೆ ಸ್ವಲ್ಪ ಲೈಟಾಗಿ ಕೊಬ್ಬರಿನೂ ಹುರ್ಕೊಳ್ಳೋಣ್ರಿ. ನಮ್ದೇನು ಕೊಬ್ಬರಿ ತುರಿದಿದ್ದೆ ಐತಿ. ಹಾಂ ಇಲ್ಲಿ ತುರಿದಿದ್ದು ಐತಲ್ಲ ಹೊಟ್ಟೆ ಅದ, ಇದು ಹಾಕೊಳ್ಳೋಣ್ರಿ. ಇದಕ್ಕೆ ಇಲ್ಲಿ ಟೊಮ್ಯಾಟೊನ ಹುರ್ಕೊಂಡೇವಲ್ರಿ, ಇದು ಮಿಕ್ಸಿ ಮಾಡ್ಕೊಂಡ್ಬಿಡ್ರಿ ಕೈಗೆ ಮಸಾಲೆ ಎಲ್ಲ. ಇಲ್ಲಿ ನೋಡ್ರಿ ಇವಾಗ ನಾನು ಚಿಕನ್ ತೊಗೊಂಬಂದೆ. ಅದು ಕಬಾಬಿಗೆಲ್ಲೇ ಸೈಡ್ ಇಟ್ಟೀನಿ. ಇವಾಗ ಇದು ಚಿಕನ್ ಏನು ಮಾಡೋಣಪ್ಪ ಅಂತಂದ್ರೆ ಇದು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ ಇದ್ರೊಳಗೆ. ಇವಾಗ ಉಳ್ಳಾಗಡ್ಡಿ ಇದೆಲ್ಲ ಹೆಚ್ಕೊಂಡೇನಿ. ಎಣ್ಣೆ ಬಿಸಿ ಆಗಿರ್ಬೇಕು. ಇದು ಹಾಕೊಳ್ಳೋಣ್ರಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದು ಹಾಕೊಳ್ಳೋಣ್ರಿ. ಇವಾಗ ಚಿಕನ್ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ್ರಿ. ಅಂದರೆ ಚಿಕನ್ ಮೆತ್ತಗಾಗ್ಬೇಕಲ್ರಿ ಎಣ್ಣೆ ಅದೆಲ್ಲ. ಇವಾಗ ನಾನು ಅದು ಉಪ್ಪು ಅರಿಶಿನ ಅದೆಲ್ಲ ಹಾಕಿಟ್ಟೆ ರೀ. ಇವಾಗ ಇದು ಒಂದು ಇದ್ರೊಳಗೆ ದೊಡ್ಡ ಡಬ್ರಿದೊಳಗೆ ತೊಗೊಂಡ್ರಿ. ಯಾಕಂತಂದ್ರೆ ಅರಿಶಿನ ಉಪ್ಪು ಅದೆಲ್ಲ ಹಚ್ಚಿ ಇಟ್ಬಿಡೋಣ್ರಿ ಇದಕ್ಕೆ. ಅಂದ್ರೆ ಚಲೋ ಆಕೈತಿ ಕಬಾಬಿ, ಅದೆಲ್ಲ ಹಿರ್ಕೊಂಡ್ಬಿಡ್ತೈತಿ ಮಸಾಲೆ ಅದೆಲ್ಲ. ಹಾಗಾಗಿ ಹಾಕಿಡೋಣ್ರಿ. ಇದು ಚಿಕನ್ 65 ಕೊಟ್ಟು ಹೋಗಿದಾರಲ್ರಿ. ಇದು ಹಾಕೊಳ್ಳೋಣ್ರಿ ಇದಕ್ಕೆ. ಇಲ್ಲಿ ನೋಡ್ರಿಪ್ಪ ಇವಾಗ ಎಲ್ಲ ನಾನು ಮಸಾಲೆ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಅಲ್ಲಬೇಳೆ ಪೇಸ್ಟ್, ಬಿಳೆ ಎಲ್ಲ, ಆಮೇಲೆ ಉಪ್ಪು ಅರಿಶಿನ ಪುಡಿ, ಖಾರ ಅದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಕಾರ್ನ್ಫ್ಲವರ್ ಹಿಟ್ಟು ಹಾಕೇನಿ ರೀ. ತತ್ತಿ ಒಡೆದು ಹಾಕೊಂಡ್ರೆ ಚಲೋ ಆಕೈತಿ ರೀ. ಬೇಕಂದ್ರೆ ಹಾಕೋರಿ, ಬೇಡ ಅಂತಂದ್ರೆ ಬೇಡ. ಇವಾಗೆಲ್ಲ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ್ರಿ. ಒಣ ಖಾರ ಹಾಕೇನಿ ನಾನು. ಬೇಕಂದ್ರೆ ನಿಮಗೆ ಮೆಣಸಿನ್ಕಾಯಿ ಹಾಕೋರಿ, ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದು. ಕೆಂಪನ ಮೆಣಸಿನ್ಕಾಯಿ ಇಲ್ಲದ ಹಸಿರು ಮೆಣಸಿನ್ಕಾಯಿ. ಹಾಂ ಫುಡ್ ಕಲರ್ ಒಂದು ತಟ್ಟೆಗೆ ಹಾಕೀನಿ, ಚಿಟಿಗೆ ಅಷ್ಟು ಕಲರ್ ಕೊಡಲಿ ಅಂತಂದು. ಇವಾಗ ಈ ರೀತಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಇಡೋಣ್ರಿ. ಈಗಿದ್ದು ಇಲ್ಲಿ ನೋಡ್ರಿ, ನೀರು ಆತು ಮಮ್ಮಿ ಅದು. ಹಾಂ ಕೈ ಆಡಿದ್ದು ಮಾಡ್ತಿಂತಲ್ರಿ ಈಗಿದು. ಅದು ಗರಂ ಮಸಾಲ, ಉಪ್ಪು, ಅರಿಶಿನ ಪುಡಿ, ಅರ್ಜಿ ಪುಡಿ ಹಾಕಿದ್ದೈತೆ ರೀ. ಧನಿಯಾ ಪೌಡ್ರ್, ಅಲ್ಲಬೇಳೆ ಪೇಸ್ಟ್, ಒಂದು ಅರ್ಧ ನಿಂಬೆನೇ ಹಿಂಡಿದೆ ರೀ. ಹುಳಿ ಉಳ್ಳಾಕಂದು ಚಲೋ ಆಕೈತೆ ಅಂತಂದು. ಇವಾಗ ಮಸಾಲೆ ಹಾಕೇನಿ ರೀ. ಈಗ ನೀರು ಹಾಕೋದು ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಿಡೋಣ್ರಿ. ಅದು ಎಣ್ಣೆದೊಳಗನ ಹೋದಪ್ಪ ಅಂತಂದ್ರೆ ಇಲ್ಲೇ ಮಸಾಲೆದೊಳಗನ ಸ್ವಲ್ಪ ನೀರು ಹಾಕಿನಿ. ಇದು ಹಾಕೋಬೇಡ, ಜಾಸ್ತಿ ನೀರು ಮಾಡಲ್ಲ ರೀ. ಸ್ವಲ್ಪ ಗಟ್ಟಿಯಾಗಿ ಮಾಡ್ತೇನೆ ಅಷ್ಟೇ, ಮೀಡಿಯಮ್.
ಇವಾಗ ಅರಿಪ ಪಲ್ಯ ಮಾಡಿದ್ಲು, ಅನ್ನ ಮಾಡಿದ್ರಿ, ಕಬಾಬಿಂದು ಎಲ್ಲ ಇದು ಮಾಡಿಟ್ಟಾಳ್ರಿ. ಆಮೇಲೆ ಕಡೆ ಲಾಸ್ಟ್ ಕರಿಯುವಂತ ಅಂದೆ. ನಾನು ರೊಟ್ಟಿ ಮಾಡ್ತೀನಿ ರೀ. ಆಕೆ ಅದಷ್ಟು ಮಾಡಿ ನಾನು ಮಲ್ಕೊಂಬಿಟ್ಟಿದ್ದೀರಿ. ಸುಮ್ಮನೆ ಏನು ಮಾಡ್ಬೇಕು ಮಾಡಾಕತ್ತಾರ ಅಡುಗೆ ಅಂತೇಳಂದ್ರಿ. ಅದೇ ಆಡಕ್ಕೆ ಹೋಗ್ಯಾರ ಅಲ್ಲ ಸ್ವಲ್ಪ ಹೊತ್ತು ಆಟ ಆಡ್ದಾಕ. ಸುಲ್ತಾನ್ ಬಂದಾನ್ರಿ, ಒಳಗೆ ಬಂದಿಲ್ಲ ನೋಡ್ರಿ, ಇಲ್ಲೇ ಆಡಾಕತ್ತಾನ. ಮೀನದ ಕಬಾಬ್ ಅಂದೆ, ಚಿಕನ್ ಕಬಾಬ್ ಮಾಡ್ತಿದ್ದಾಳ್ರಿ. ಬಾಂಗ್ಡ ಬಂದಾಗಿದ್ದಾನ. ಮೀನಾನು ಬರತ್ತಾನ. ಹೌದು ಅರಿಶಿ ಇವಾಗ ಚಿಕನ್ ಕಬಾಬ್ ಮಾಡ್ತಿದ್ದಾಳೆ. ಮಮ್ಮಿ ರೊಟ್ಟಿ ಮಾಡತ್ತಾಳೆ. ಇಲ್ಲಿ ಅಡಿಗೆ ಅಂಕರ್ ಎಲ್ಲ ರೆಡಿ ಆತಮ್ದು. ಇವಾಗ ಕಬಾಬ್ ಅಂದ್ರೆ ರೆಡಿ ಆದ್ರೆ. ಅಯ್ಯೋ ಏನು ಮಾಡಿದ್ದೆ ಮಮ್ಮಿ? ಅದು ಹೊಳೆ ಸಾಕಾಕೊಂಡೆ ಅದನ್ನ. ಅದಾಗಿಲ್ಲ ನಿನ್ನ ಆಗೈತಿ. ಹೊಗೆ ಬರತ್ತೈತಲ್ಲ ಸೈಡ್ಲಿಂತ. ಅದಂತೂ ಇವಾಗ ಮೋಸ್ಟ್ ಡೇಂಜರ್ ನೋಡುವ ಹೊಗೆದು ಕೈ ಎಲ್ಲ. ಹೌದವಾ, ಬುಸು ಬುಸು ಅಂತ ಸುಟ್ಟಾಬಿಡ್ತಾವ. ಬಿಡ್ತದ ಹಾಕೈತಿ. ಎರಡು ಹಾಕೊಂಡು ನೋಡಿ ಅರ್ಶೆ ಮಾಡು. ಅರ್ಶೆ ಮಾಡ್ದ ಅಂತೇಳಿ ಅವ್ರ ರೊಟ್ಟಿನ ಮಾಡ್ಲಿ ತಗೋ. ಅರ್ಶೆ ಮಾಡ. ಅಯ್ಯ ಅರಿಪ ಅರ್ಶಿನ ರೊಟ್ಟಿ ನೋಡ ಎಷ್ಟು ಚಲೋ ಆತ. ಚಲೋ ಆತ. ಆಕಿನ ತಿಂದ ದಪ್ಪ ಮಾಡಿ ಆಯ್ಕೆ ಅದನ್ನ. ಅದಲ್ಲ ಅವ್ರ ತಿಂದ. ಹೌದನ? ನೀ ಮಾಡಿದ್ ನೀನು ರೊಟ್ಟಿ ತಿನ್ಬೇಕಂದ್ರೆ ಚಲೋತ್ನೆ ಮಾಡ್ಕೋ. ನಾನು ತಿಂತೀನಿ. ಇಲ್ಲೇ ಮಮ್ಮಿ, ದಾದಿಮಾ, ನಾನು, ಪಪ್ಪ ಊಟ ಕುಂತೀವ್ರಿ ಇಲ್ಲಿ. ಅರ್ಶಿ ದಪ್ಪ ರೊಟ್ಟಿ ತಿಂದಿಲ್ಲ ತಂದು. ತಿಂದಿಲ್ಲ. ಹೆಂಗದ ನೋಡಿಕೆ ನಾನು ಇಟ್ಟವಳನ್ನ ತಿಂತೀನಿ. ಹೆಂಗಾಗೈತೆ ಅಡಿಗೆಲ್ಲ? ಮಸ್ತ್ ಐತಿ. ಅರಿಪ ಮಾಡ್ಯಮ್ಮ ಏನ ಎಲ್ಲ ಏನಂತ ದಾದಿ? ಚಲೋ ಆಗೈತಲ್ರಿ. ಮೇಡಮ್ಮ. ಹೌದನ? ರೊಟ್ಟಿ ಒಂದ ನಾ ಮಾಡೇನಿ. ಮಮ್ಮಿ ತಡ್ಕಲ್ಲ ಅಂತ, ಆಮ್ಯಾಗ ಲಕ್ಷ್ಮೀಕಾಂತ್ ಅಂತ ಅವ್ರು ಬರ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಡೇ ರೀ. ಅವ್ರು 100 ಕಾಲ ಚೆನ್ನಾಗಿರ್ಲಿ, ನಗ್ನಗ್ತಾ ಇರಲಿ, ಆ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಂದ್ರೆ ನಾನು ದೇವರಲ್ಲಿ ಬೇಡ್ಕೊತೀನಿ. ಊಟ ಮಾಡಿದ್ಯಾ ಮಮ್ಮಿ? ಊಟ ಮಾಡಿದ್ನಮ್ಮ. ಸ್ವಲ್ಪ ಚಹಾ ಹಾಕಿಟ್ಟಿನಿ. ಚಹಾ ಕುಡಿತಾರೆ ಹಾಗಾಗಿ ಚಲೋ ಆತ್ಬಿಟ್ಟು. ಕಮೆಂಟ್ ಎಷ್ಟು ಚಲೋ ಚಲೋ ಬಂದವ ಮಮ್ಮಿ ಇವತ್ತು. ಕಮೆಂಟ್ ಎಷ್ಟು ಚಲೋ ಚಲೋ ಬಂದವ ಇವತ್ತು. ನಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಕಮೆಂಟ್ ನಮ್ಗೆ ಓದಿ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ ಇವತ್ತು. ಕಮೆಂಟ್ ಎಷ್ಟು ಚಂದ ಬಂದವು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕಮೆಂಟು ನಾನು ಓದೀನಿ ರೀ. ಎಲ್ಲರ ಕಮೆಂಟ್ನು ಅಷ್ಟೇ ಚೆನ್ನಾಗಿ ಬಂದವು ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟಿಗೂ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳಿ ಅಂದು ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ.